ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂದಿನ ಚುನಾವಣೆಗಾಗಿ ಕಾಂಗ್ರೆಸ್ ಕಲೆಕ್ಷನ್ ಶುರು ಮಾಡಿದೆ. ಭೂ ಸ್ವಾಧೀನದ ಮೂಲಕ ರಾಜ್ಯ ಸರ್ಕಾರ ಹಣ ಕಲೆಕ್ಟ್ ಮಾಡ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸರ್ಕಾರ ಈಗ ಹಣವನ್ನ ಕಳಿಸುವಂತಹ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಆನೇಕಲ್ ಮತ್ತು ಬಿಡದಿಯಲ್ಲಿ ಭೂ ಸ್ವಾಧೀನದ ಹೆಸರಿನಲ್ಲಿ ಹಣ ಕಲೆಕ್ಟ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಲ್ಲಿ ಅಡಿಗೆ ಇಷ್ಟು, ಈ ಅಡಿ ಭೂಮಿಗೆ ಇಷ್ಟು ಅಂತ ಹೇಳಿ ಕಮಿಷನ್ ಪಡೆಯುತ್ತಿದ್ದಾರೆ, ಡೀಲ್ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಎಷ್ಟು ಎಕರೆ ನೀಡಬೇಕು ಅನ್ನೋದು ಕೂಡ ಡೀಲ್ ಆಗಿದೆ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ. ರೈತರ ಪ್ರತಿಭಟನೆಯ ವೇಳೆ ಅಶೋಕ್ ಹೇಳಿಕೆಯನ್ನ ನೀಡಿರುವಂಥದ್ದು. ಈ ಒಂದು ಭೂ ಸ್ವಾಧೀನದ ವಿಚಾರ ಏನು ಹಲವು ದಿನಗಳಿಂದ ಚರ್ಚೆಯಲ್ಲಿದೆ. ಈ ವಿಚಾರವಾಗಿ ಅಶೋಕ್ ಅವರು ರೈತರ ಪ್ರತಿಭಟನೆ ವೇಳೆ ಮಾತನಾಡಿರುವಂಥದ್ದು. ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಭೂ ಸ್ವಾಧೀನದ ಹೆಸರಿನಲ್ಲಿ ಹೈಕಮಾಂಡ್ಗೆ ದುಡ್ಡು ಕಳಿಸೋದಕ್ಕೆ ಕಲೆಕ್ಷನ್ ಮಾಡ್ತಿದೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ದೊಡ್ಡ ಡೀಲೆ, ಒಳ್ಳೆ ಕಾಸು ಬರ್ತೈತೆ. ಇದು ಈ ಲೇಔಟ್ ಆದರೆ ಒಳ್ಳೆ ಕಾಸು ಬರ್ತೈತೆ. 1:2 ಡಬಲ್ ಟೈಮು, ತ್ರಿಬಲ್ ಟೈಮ್ ಅಷ್ಟು ಕಮಿಷನ್ ಬರ್ತೈತೆ. ಕಮಿಷನ್ ಹೊಡಿಯೋಕ್ಕೋಸ್ಕರ ಮಾಡ್ತಾ ಇರೋ ಲೇಔಟ್ ಇದು. ಬೇಗ ಮಾಡಿ, ಯಾಕಂದರೆ ಇವ್ರ ಸರ್ಕಾರ ಇನ್ನೊಂದು ವರ್ಷ 3 ತಿಂಗಳು 4 ತಿಂಗಳು ಇದೆ ಅಷ್ಟರಲ್ಲಿ ಹೆಂಗೆ ಲೇಔಟ್ ಮಾಡ್ತೀರಾ ನೀವು? ಅಕ್ವಿಜೇಷನ್ ಇನ್ನೂ 4-1, 5-1, 6-1 ಅವಾರ್ಡು, ಆಮೇಲೆ ಟೆಂಡರ್ ಕರೆದ್ಬಿಡೋದು. ಈ ಸರ್ಕಾರ ಇದೆಯಲ್ಲ, ಟೆಂಡರ್ ಕರೆಸಿ ಕಮಿಷನ್ ವಸೂಲಿ ಮಾಡು. ಟನಲ್ ರೋಡು ಟೆಂಡರ್ ಕರಿ ಕಮಿಷನ್ ವಸೂಲು ಮಾಡು. ಬಿಡದಿ ಟೆಂಡರ್ ಕರಿ ಕಮಿಷನ್ ವಸೂಲು ಮಾಡು. ಇದು ಸರ್ಜಾಪುರ ಟೆಂಡರ್ ಕರಿ ಕಮಿಷನ್ ತಗೊಂಡು ಓಡೋಬಿಡೋದು ಅಷ್ಟೇ. ನೆಕ್ಸ್ಟ್ ಚುನಾವಣೆ ಬರ್ತದೆ, ಫಂಡ್ ಸರ್ ಇದೆಲ್ಲ. ಇದು ಕೇಂದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಫಂಡ್ ಕೊಡೋಕ್ಕೆ ಎಲ್ಲ ಮಿನಿಸ್ಟ್ರುಗಳಿಗೂ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಯಾರ್ಯಾರು ಮಿನಿಸ್ಟ್ರ್ ಆಗಬೇಕೋ ಅವರೆಲ್ಲ 100-150 ಕೋಟಿ ಕೊಟ್ಟರೆ ಮಿನಿಸ್ಟ್ರ್ ಆಗೋದು. ಇಲ್ಲ ಅಂದರೆ ಮಿನಿಸ್ಟ್ರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಫಂಡ್ ರೈಸಿಂಗ್, ಈ ಲೇಔಟ್ ಇದೆಯಲ್ಲ, ಈ ಬಿಡದಿ ಇರ್ಬೋದು, ಸರ್ಜಾಪುರ, ಇವೆರಡು ಫಂಡ್ ರೈಸಿಂಗ್, ಕಾಂಗ್ರೆಸ್ಸಿನ ಫಂಡ್ ರೈಸಿಂಗ್ ಲೇಔಟ್ಸು. ಇವೆರಡಕ್ಕೂ ಇದೇ ಹೆಸರು ಕೊಟ್ಬಿಟ್ಟಿದ್ದೀನಿ. ನಾನು ವಿರೋಧ ಪಕ್ಷದ ನಾಯಕನಾಗಿ ಹೆಸರು ಕೊಟ್ಟಿದ್ದೀನಿ. ಇವೆರಡು